ಮತ್ತಷ್ಟು ಯಶಸ್ವಿಯಾಗಿ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ನಡುವೆ ಮತ್ತೋರ್ವ ಅಪರೂಪದ ಗಾಯಕಿ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಚಿಕ್ಕಮಗಳೂರಿನಲ್ಲೇ ಹುಟ್ಟಿ ಬೆಳೆದು ಇಲ್ಲಿ ಗಾಯಕಿಯಾಗಿ ಇದೀಗ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಾಳೆ. ಅಪರೂಪಕ್ಕೆ ನಮಗೆ ಸೌಮ್ಯ ಸಿಕ್ಕಿದ್ದಾರೆ. ಸುಗಮ ಸಂಗೀತ ಗಂಗಾದ ಕಾರ್ಯಕ್ರಮಗಳು ಆರಂಭ ಆದಾಗಿನಿಂದ ಸೌಮ್ಯ ಇಲ್ಲಿ ಹಾಡ್ತಾ ಇದ್ರು. ಈಗ ಅಮೆರಿಕದಲ್ಲಿ ಕಾಫಿನಾಡಿನ ಕಂಪನ್ನ ಪಸರಿಸ್ತಾ ಇದ್ದಾರೆ, ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ, ಕನ್ನಡ ಸಂಘಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಸಂಗೀತ ಸೇವೆ ಹೀಗೆ ಯಶಸ್ವಿಯಾಗಿ ಸಾಗಲಿ ಅಂತ ಕೇಳ್ಕೊಳ್ತಾ ಶ್ರೀಮತಿ ಸೌಮ್ಯ ಕೃಷ್ಣ. ನಮ್ಮೂರಿನ ಗಾಯಕಿಯ ಸಂಗೀತದ ಪಯಣ ವಿದೇಶದಲ್ಲಿ ಮತ್ತಷ್ಟು ಕಂಪನ್ನ ಹರಡಲಿ, ಕಾಫಿನಾಡಿನ ಹಿರಿಮೆಗೆ ಮತ್ತಷ್ಟು ಗರಿಮೆಯನ್ನು ಅವರು ಸೇರಿಸಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶ್ರೀಮತಿ ಸೌಮ್ಯ ಕೃಷ್ಣ ಅವರಿಗೆ. ಎಲ್ಲರನ್ನ ಅಭಿನಂದಿಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಪೂರ್ವಿ ನಾದೋಪಾಸನ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಮತಿ ಸುರೇಖಾ ಅವರು ಕಾರ್ಯಕ್ರಮವನ್ನು ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಂಗೀತಾಸಕ್ತರೇ, ಸುಮಾರು 16-17 ವರ್ಷಗಳ ಕಲಾ ಬಾಂಧವ್ಯ ನನ್ನ ಹಾಗೂ ಶ್ರೀಯುತ ಸುಧೀರ್ ಅವರದ್ದು. ಇದು ಕೇವಲ ಕಲಾ ಬಾಂಧವ್ಯ ಅಲ್ಲದೆ ಸಾಕಷ್ಟು ವರ್ಷಗಳಿಂದ ನನ್ನ ಅತ್ಯಂತ ಆತ್ಮೀಯ ಸಹೋದರ ಹಾಗೆ ಆತ್ಮೀಯ ಗೆಳೆಯರು ಕೂಡ ಹೌದು. ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಅಂತಂದರೆ ಅದು ಸಾಮಾನ್ಯದ ವಿಚಾರವೇ ಅಲ್ಲವೇ ಅಲ್ಲ. ಯಾಕೆಂದರೆ ಅದಕ್ಕೆ ಅಗಾಧವಾದಂಥ ಒಂದು ಸಾಧನೆ ಬೇಕು, ಪರಿಶ್ರಮದ ಅಗತ್ಯತೆ ತುಂಬ ಇದೆ. ಯಾಕೆಂದರೆ ನಾನು ಕೂಡ ಸಂಗೀತ ಸಮರ್ಪಣೆ ಟ್ರಸ್ಟ್ ಅನ್ನೋದನ್ನು ಮಾಡಿ ಇವತ್ತು ಸಂಗೀತಕ್ಕಾಗಿ ಒಂದಷ್ಟು ನಮ್ಮಿಂದ ಏನು ಸಾಧ್ಯ ಅನ್ನೋವಂಥದ್ದನ್ನು ಯೋಚನೆ ಮಾಡುವಾಗ ಅದಕ್ಕೆ ಇರುವಂಥ ಒಂದೇ ಒಂದು ಕನಸಿನ ರೂಪ ಅಂತಂದರೆ ಅದು ಈ ರೀತಿಯಾದಂಥ ಸಂಸ್ಥೆಯ ಮೂಲಕ ಒಂದಷ್ಟು ನಾವು ಪಡೆದಿರೋದನ್ನು ಮತ್ತೆ ಹಿಂತಿರುಗಿ ಆ ಕಲಾ ಸರಸ್ವತಿಗೆ ಅಭಿಮಾನಿಗಳಿಗೆ ನೀಡುವಂಥದ್ದು. ಅಂಥ ಒಂದು ಕೈಂಕರ್ಯವನ್ನು ಹಲವಾರು ವರ್ಷಗಳಿಂದ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿರುವಂಥ ಶ್ರೀಯುತ ಸುಧೀರ್ ಅವರು ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟು ನಿಜವಾಗ್ಲೂ ಮೆಚ್ಚುಗೆ ಪಡೆಯುವಂಥದ್ದು. ಇದು ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ನಾನಿವತ್ತು ಈ ಒಂದು ಅವಾರ್ಡನ್ನು ತಗೊಂಡಿದ್ದೀನಿ. ನಿಜವಾಗ್ಲೂ ಬಹಳ ಸಂತೋಷ. ಅಷ್ಟೇ ಇದೊಂದು ಜವಾಬ್ದಾರಿಯುತ ವಿಷಯವೂ ಕೂಡ ಹೌದು. ಇನ್ನು ನಾನು ಮಗದಷ್ಟು ಕೆಲಸವನ್ನು ನಾನು ಮತ್ತೆ ಮಾಡಬೇಕು ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಅನ್ನುವ ಒಂದು ಹಂಬಲ ಇನ್ನೂ ಹೆಚ್ಚು ಬೆಳೆಯುತ್ತೆ. ಹಾಗಾಗಿ ಪೂರ್ವಿ ಸಂಸ್ಥೆಗೆ ನಾನು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಾಕಷ್ಟು ಯಶಸ್ವಿ ಕಾರ್ಯಕ್ರಮಗಳು, ಸಾಕಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು ಇಲ್ಲಿ ತಯಾರಾಗಲಿ ಅಂತ ನಾನು ಮನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಸುಧೀರಣ್ಣವರಿಗೆ. ನಮಸ್ಕಾರ.